ಅದಲ್ಲಿ ಕೆಲವೊಂದು ಸೀನ್ಸ್ಗಳು ಅದು ಯಾವುದೇ ತರದಲ್ಲಿ ನೋಡಿದ್ರು ಕೂಡ ನಮ್ಮ ಕನ್ನಡಿಗರ ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಇಲ್ಲಿಗೆ ಸೂಟ್ ಆಗೋದೇ ಇಲ್ಲ. ಅದೇ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ನಿನ್ನೆ. ಟೀಸರ್ ಅಂತ ಹೇಳ್ಬೋದು ಅಥವಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಕೂಡ ಹೇಳ್ಬೋದು. ನಿನ್ನೆ ಯಶ್ ಅವರ ಬರ್ತ್ಡೇ ಇತ್ತು. ಬರ್ತ್ಡೇ ದಿನಾನೇ ಅವರು ಈ ಟೀಸರ್ ಅನ್ನ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆ ಇಂಟ್ರೊಡಕ್ಷನ್ ವಿಡಿಯೋವನ್ನ ಅಥವಾ ಟೀಸರ್ ಅನ್ನ ನೋಡಿರ್ಬೋದು. ಈ ಟೀಸರ್ ಬಗ್ಗೆ ತುಂಬಾ ನೆಗೆಟಿವ್ ಹಾಗೂ ಪಾಸಿಟಿವ್ ಮಿಕ್ಸ್ಡ್ ರಿವ್ಯೂಸ್ ಇಂಟರ್ನೆಟ್ ಅಲ್ಲಿ ಬರ್ತಾ ಇದೆ. ತುಂಬಾ ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇದೆ. ಇದ್ರಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇದರ ವಿಚಾರಗಳನ್ನು ನೋಡ್ತಾ ಹೋಗೋಣ. ತುಂಬಾ ವರ್ಷಗಳ ನಂತರ, ಸಾಧಾರಣ ಅವರು KGF 2 ರಿಲೀಸ್ ಆದ ನಂತರ 4-5 ವರ್ಷ ಬಿಟ್ಟು ಇವಾಗ ಅವ್ರದ್ದು ಹೊಸ ಒಂದು ಮೂವಿ ಬರ್ತಾ ಇದೆ. ಅದು ಮಾರ್ಚ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಅದ್ರದ್ದೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ 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 ನೆಗೆಟಿವ್ ಹಾಗೂ ಪಾಸಿಟಿವ್ ಮಿಕ್ಸ್ಡ್ ಎರಡು ರಿವ್ಯೂಸ್ ಬರ್ತಾ ಇದೆ. ಇದರ ವಿಚಾರ ಏನು, ಇದರ ಬ್ಯಾಕ್ ಇರುವ ಮಾಸ್ಟರ್ ಮೈಂಡ್ ಪ್ಲಾನ್ ಏನು, ಇದನ್ನೆಲ್ಲ ತಿಳಿಯೋಣ ಒಂದು ಪಿನ್ ಟು ಪಿನ್ ಆಗಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಬರ್ತ್ಡೇ ಇತ್ತು. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ಪೋಸ್ಟ್ ಹಾಕಿದ್ರು ಯಶ್ ಅವರು. ಮತ್ತೆ ಅದಾದ ನಂತರ ಟೀಸರ್ ರಿಲೀಸ್ ಆಯ್ತು. ಟೀಸರ್ ರಿಲೀಸ್ ಆದ ತಕ್ಷಣ ಎಲ್ಲ ತುಂಬಾ ಹೋಪ್ ಅಲ್ಲಿ ಇದ್ರು. 4-5 ವರ್ಷದ ನಂತರ ಇವ್ರದೊಂದು ಕ್ಯಾರೆಕ್ಟರ್ ಯಾವ ತರ ಇರುತ್ತೆ, ಈ ಮೂವಿ ಯಾವ ತರ ಇರುತ್ತೆ ಅಂತ ಹೇಳಿ ನೋಡಕ್ಕೆಲ್ಲ ಕಾತುರದಿಂದ ಕಾಯ್ತಾ ಇದ್ರು, ಕುತೂಹಲದಿಂದ ಕಾಯ್ತಾ ಇದ್ರು. ಅವಾಗ ರಿಲೀಸ್ ಆಯ್ತು. ರಿಲೀಸ್ ಆಗಿ ನೋಡ್ಬಿಟ್ಟು ತುಂಬಾ ಜನರಿಗೆ ಏನು ಡಿಸಪಾಯಿಂಟ್ಮೆಂಟ್ ಆಗಿದೆ ಈ ವಿಡಿಯೋ ನೋಡಿ. ಯಾಕಂತ ಹೇಳಿದ್ರೆ, ಫಸ್ಟ್ ನಾವು ಅದರದ್ದು ಪಾಸಿಟಿವ್ ಸೈಡ್ ಹೇಳೋಣ. ಪಾಸಿಟಿವ್ ಸೈಡ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ KGF ಗೊತ್ತಿರಬಹುದು. KGF ಕನ್ನಡ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ತರ ಒಂದು ಹೈಪ್ ಕೊಡ್ತು, ಯಾವ ತರ ಒಂದು ಹೆಮ್ಮೆಯನ್ನ ತಂದು ಕೊಡ್ತು ಅಂತ ನಿಮ್ಗೆ ಗೊತ್ತಿರಬಹುದು. KGF ಮತ್ತೆ KGF 1 KGF 2 ಆದ ನಂತರ ಕನ್ನಡ ಇಂಡಸ್ಟ್ರಿಯೇ ಅಂತಾರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಒಂದು ಸಿನಿಮಾ ಇಂಡಸ್ಟ್ರಿ ಆಯ್ತು. ಅದಕ್ಕಿಂತ ಮುಂಚೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಮಾತ್ರ ಸೀಮಿತ ಆಗಿತ್ತು. ತಮಿಳಲ್ಲಿ, ಕೇರಳ, ಮಲಯಾಳೀಸ್ ಎಲ್ಲ ಸ್ವಲ್ಪ ನೋಡ್ತಾ ಇದ್ರು. ಬಟ್ ಅದಕ್ಕಿಂತ ಆ ಕಡೆ ಹೋಗಿರ್ಲಿಲ್ಲ. ಈ KGF ಯಾವಾಗ ರಿಲೀಸ್ ಆಯ್ತು ಅವಾಗ ಇದು ಎಲ್ಲ ನಮ್ಮ ಇಂಡಿಯಾದಲ್ಲಿ ಬಿಡಿ ಬೇರೆ ಲೆವೆಲೇ ಹೋಯ್ತು. ಅಂತಾರಾಷ್ಟ್ರ ಮಟ್ಟದಲ್ಲೂ ಹಾಲಿವುಡ್ ಲೆವೆಲ್ಗೂ ಚರ್ಚೆ ಆಯ್ತು. ಪ್ರಶಾಂತ್ ನೀಲ್ ಅವರ KGF 1 KGF 2 ಎರಡು ಕೂಡ ತುಂಬಾನೇ ಹಿಟ್ ಆಯ್ತು, ತುಂಬಾನೇ ಫೇಮಸ್ ಆಯ್ತು. ಕನ್ನಡ ಚಲನಚಿತ್ರರಂಗ ಇದೆ ಅಂತ ಹಾಲಿವುಡ್ ವರೆಗೂ ಗೊತ್ತಾಯ್ತು. ಅಷ್ಟು ಆ ರೇಂಜ್ಗೆ ಹೋಯ್ತು. ಅದು ನಮ್ಗೊಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ತದನಂತರ ಅವರೊಂದು ತುಂಬಾ ಸ್ಮಾಲ್ ಬಜೆಟ್ ಫಿಲ್ಮ್ ಮಾಡಿದ್ರೆ ಅದು ಹಿಟ್ ಆಗಲ್ಲ ಅಂತ ಅವ್ರಿಗೆ 100% ಇತ್ತು. ಅದಕ್ಕೆ ಅವರು ತುಂಬಾ ಟೈಮ್ ತಗೊಂಡು ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಟಾಕ್ಸಿಕ್ ಅನ್ನೋದು ಒಂದು ಇನ್ನು ಈ KGF ಕ್ರಿಯೇಟ್ ಮಾಡಿರೋ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಒಂದು ಪಾಸಿಟಿವ್ ವಿಚಾರ. ಯಾಕಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಎಲ್ಲ ಕಡೆ ಹೋದ್ರು ಕನ್ನಡ ಸಿನಿಮಾ ಅಂತ ಒಂದು ವ್ಯಾಲ್ಯೂ ಸಿಗುತ್ತೆ. ಇದು ಪಾಸಿಟಿವ್ ವಿಚಾರ. ನೆಗೆಟಿವ್ ವಿಚಾರ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಟೀಸರ್ ಅಲ್ಲಿ 3 ನಿಮಿಷದ ಟೀಸರ್ ಇದೆ. ಅದಲ್ಲಿ ಕೆಲವೊಂದು ಸೀನ್ಸ್ಗಳು ಅದು ಯಾವುದೇ ತರದಲ್ಲಿ ನೋಡಿದ್ರು ಕೂಡ ನಮ್ಮ ಕನ್ನಡಿಗರ ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಇಲ್ಲಿಗೆ ಸೂಟ್ ಆಗೋದೇ ಇಲ್ಲ. ಅದೇ ಆಕ್ಚುಲಿ ಯುರೋಪಿಯನ್ಸ್, ಬಾಲಿವುಡ್ ಅವರೆಲ್ಲ ಮಾಡೋ ತರ 2-3 ಸೀನ್ಸ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ, ಶೂಟ್ ಮಾಡಲಾಗಿದೆ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ತರ ಶೂಟ್ ಇದ್ರ ಮಾಸ್ಟರ್ ಮೈಂಡ್ ಪ್ಲಾನ್ ಏನಂತ ತಿಳ್ಕೊಳ್ಳೋಣ. ಕೇವಲ ಒಂದು ನಾರ್ಮಲ್ ಆಗಿ ಹೈಪ್ ಆಗಿರೋ ವಿಡಿಯೋ ಮಾಡಿದ್ರೆ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಒಂದು ವಿಡಿಯೋವನ್ನ ಟೀಸರ್ನ ಈ ತರ ಪೋಸ್ಟ್ ಮಾಡಿದ್ರೆ ಆಕ್ಚುಲಿ ನಾರ್ಮಲ್ ಆಗಿ ಎಲ್ಲ ನೋಡ್ತಾರೆ, ಚೆನ್ನಾಗಿದೆ, ಇವು ಎಷ್ಟು ಇಲ್ಲಾದ್ರೂ ಚೆನ್ನಾಗಿ ಮಾಡ್ತಾರೆ, ಇದು ಚೆನ್ನಾಗಿದೆ ಅಂತ ಹೇಳಿ ಓಕೆ ಮುಗೀತು ಅಷ್ಟೇ. ಅದಕ್ಕೇನು ರಿವ್ಯೂಸ್ ಕಾಂಟ್ರವರ್ಸಿಸ್ ಏನ್ ಕ್ರಿಯೇಟ್ ಆಗಲ್ಲ. ಇಲ್ಲಿ ಇವರು ಮಾಡಿರೋ ಇದೇನಪ್ಪ ಅಂತಂದ್ರೆ, 2-3 ಸೀನ್ಸ್ ಅನ್ನ ಆ ತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸೀನ್ ಬಂದಿರ್ಲಿಕ್ಕಿಲ್ಲ ಅಂತ ನಂದು ವಿಚಾರ. ಆ ತರ 2-3 ಸೀನ್ಗಳನ್ನು ಕೊಟ್ಟಿದ್ದಾನೆ. ಇವಾಗ ನಂದು ಅಭಿಪ್ರಾಯ ಬೇರೆ ಇರುತ್ತೆ, ಇನ್ನೊಬ್ಬಂದು ಬೇರೆ ಇರುತ್ತೆ, ಇನ್ನೊಬ್ಬಂದು ಬೇರೆ. 100 ಜನ ಇದ್ರೆ 100 ಅಭಿಪ್ರಾಯ ಹೇಳ್ತಾರೆ. ಅವಾಗ ಒಬ್ಬೊಬ್ಬರದು ಡಿಫ್ರೆಂಟ್ ಅಭಿಪ್ರಾಯ ಬರುತ್ತೆ. ಒಬ್ರು ಒಂದ್ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಅವಾಗ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗುತ್ತೆ. ಇಲ್ಲದ್ದು ಒಂದೇ ತರ ಬಂದ್ರೆ ಕಾಂಟ್ರವರ್ಸಿಸ್ ಆಗಲ್ಲ, ಬೇರೆ ಬೇರೆ ಅಭಿಪ್ರಾಯ ಬಂದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಅವಾಗ ಇದು ಚರ್ಚೆಗೆ ಗ್ರಾಸ್ ಆಗುತ್ತೆ. ಈ ಮ್ಯಾಟರ್, ಈ ಟೀಸರ್ ಈ ತರ ಬಂದಿದೆ, ಇದನ್ನ ನಾನೊಬ್ಬ ರಿವ್ಯೂ ಒಂಥರ ಹೇಳಿದ್ರೆ ಇನ್ನೊಬ್ಬ ಅಭಿಪ್ರಾಯ ಹೇಳ್ತಾನೆ. ಅವಾಗ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗುತ್ತೆ. ಕಾಂಟ್ರವರ್ಸಿ ಕ್ರಿಯೇಟ್ ಆದ್ರೆ ಆಟೋಮ್ಯಾಟಿಕ್ ಆಗಿ ಫ್ರೀ ಆಗಿ ಪ್ರಚಾರ ಸಿಗುತ್ತೆ, ಫ್ರೀ ಆಗಿ ಪಬ್ಲಿಸಿಟಿ ಸಿಗುತ್ತೆ. ಫ್ರೀ ಆಗಿ ಪಬ್ಲಿಸಿಟಿ ಎಷ್ಟು ಸಿಕ್ತು ಅಷ್ಟು ಫಿಲ್ಮ್ ಅವರಿಗೆ ಅಡ್ವಾಂಟೇಜ್. ಯಾಕಂತ ಹೇಳಿದ್ರೆ ಫ್ರೀ ಪ್ರಮೋಷನ್ ಆಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಈ ತರ ಒಂದು ಫಿಲ್ಮ್ ಇದೆ, ಅದನ್ನ ನೋಡ್ಬೇಕು, ಅದು ಇವಾಗ ಈ ತಾರೀಕಿಗೆ ಬರ್ತಾ ಇದೆ, ಇದ್ರಲ್ಲಿ ಈ ತರ ಎಲ್ಲ ಕಾಂಟ್ರವರ್ಸಿಸ್ ಆಡಿದ ಆಟೋಮೆಟಿಕ್ ಫ್ರೀ ಆಗಿ ಪಬ್ಲಿಸಿಟಿ ಸಿಗುತ್ತೆ. ಎಷ್ಟು ಫ್ರೀ ಆಗಿ ಫಿಲ್ಮ್ಗೆ ಪಬ್ಲಿಸಿಟಿ ಸಿಕ್ತೋ ಅಷ್ಟು ದುಡ್ಡು ಮಾಡಕ್ಕಾಗುತ್ತೆ. ಇದರ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಬಿಸ್ನೆಸ್, ಮನಿ ಅಷ್ಟೇ, ಬೇರೆ ಏನಿಲ್ಲ. PK ಅನ್ನೋ ಫಿಲ್ಮ್ ಹಿಂದಿಯಲ್ಲಿ ಬಂತು, ಅಮೀರ್ ಖಾನ್ ಮಾಡಿರುವಂತ. ಅದು ಕೂಡ ತುಂಬಾ ಕಾಂಟ್ರವರ್ಸಿ ಆಯ್ತು. ಯಾಕಂತ ಹೇಳಿದ್ರೆ ಅದಲ್ಲಿ ತುಂಬಾ ಧರ್ಮ ನಿಂದನೆ ಮಾಡಿದ್ದಾರೆ, ಅದಲ್ಲಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ತುಂಬಾ ಕಾಂಟ್ರವರ್ಸಿ ಆಯ್ತು. ತುಂಬಾ ಕಾಂಟ್ರವರ್ಸಿ ಆಯ್ತು.
ಮತ್ತೆ ಲಾಸ್ಟ್ ಮೂವಿ ನೋಡಿದಾಗ ಗೊತ್ತಾಯ್ತು ಇದರಲ್ಲಿ ಕಾಂಟ್ರವರ್ಸಿ ಏನಿಲ್ಲ, ಇದು ಆಕ್ಚುಲಿ ಸ್ವಲ್ಪ ಸ್ವಲ್ಪ ವಿಚಾರಗಳಿದೆ, ಅದನ್ನು ತುಂಬಾ ಹೈಪ್ ಮಾಡಿ ಸುಮ್ಮನೆ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡಿದ್ರು. ಕ್ರಿಯೇಟ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಫಿಲ್ಮ್ ಪ್ರಚಾರಕ್ಕಾಗಿ, ಫ್ರೀ ಆಗಿ ಪಬ್ಲಿಸಿಟಿ ಸಿಗ್ಲಿ ಅನ್ನೋ ವಿಚಾರಕ್ಕಾಗಿ. ಆ ಫಿಲ್ಮ್ ಕೂಡ ಚೆನ್ನಾಗಿತ್ತು, ಫ್ರೀ ಆಗಿ ಪಬ್ಲಿಸಿಟಿ ಕೂಡ ಸಿಕ್ತು. ಇಂಡಿಯನ್ ಫಿಲ್ಮ್ ಹಿಸ್ಟ್ರಿಯಲ್ಲಿ ಅದರಷ್ಟು ಹಣ ಮಾಡಿರೋ ಫಿಲ್ಮ್ ಯಾವುದಿಲ್ಲ ಅಂತ ಕಾಣಿಸುತ್ತೆ ನನ್ನ ಅಂದಾಜು ಪ್ರಕಾರ. ಇದೇ ಅವರ ಮಾಸ್ಟರ್ ಮೈಂಡ್. ಬಿಸ್ನೆಸ್ ಮಾಡೋದಕ್ಕೆ, ಫಿಲ್ಮ್ ಅನ್ನ ಹಿಟ್ ಮಾಡೋದಕ್ಕೆ ಬೇಕಾಗಿ ಈ ತರ ಕಾಂಟ್ರವರ್ಸಿಸ್ ಅನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ. ಟಾಕ್ಸಿಕ್ ಮೂವಿಯಲ್ಲಿ ಇವಾಗ ಟೀಸರ್ ಅಲ್ಲಿ ಬಂದಿರೋ ಒಂದು 2-3 ಸೀನ್ಸ್ ಎಲ್ಲ ಇದೆಯಲ್ಲ, ಇದು ಆಕ್ಚುಲಿ ಇವಾಗ ಟೀಸರ್ ಅಲ್ಲಿ ಕೊಟ್ಟಿರ್ಬೋದು, ಬಟ್ ಫಿಲ್ಮ್ ಬರಬೇಕಾದ್ರೆ ಈ ಸೀನ್ ಗಳನ್ನ ಕಟ್ ಮಾಡಬಹುದು ಅನ್ನೋದು ನನ್ನ ವಿಚಾರ. ಅದು ಸೆನ್ಸರ್ ಬೋರ್ಡ್ಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ವಿಚಾರ ಇದೆ, ಬಟ್ ಹೇಳಕ್ಕಾಗಲ್ಲ ಯಾವ ತರ ಕೊಡಬಹುದಾ ಕೊಡಬಾರದಾ ಆತರ ಅದು ನಮ್ಗೆ ಹೇಳಕ್ಕಾಗಲ್ಲ, ಅದು ಸೆನ್ಸಾರ್ ಬೋರ್ಡ್ ತೀರ್ಮಾನ ತಗೋತಾರೆ. ಬಟ್ ನನ್ನ ಅಭಿಪ್ರಾಯ ಪ್ರಕಾರ ಈ ಸೀನ್ಸ್ ಎಲ್ಲ ಫಿಲ್ಮ್ ಬರಬೇಕಾದ್ರೆ ಅದಲ್ಲಿ ಇರಲ್ಲ. ಈ ಫಿಲ್ಮ್ ಹೆಸರೇ ಇಟ್ಟಿದ್ದಾರೆ ಟಾಕ್ಸಿಕ್ ಅಂತ. ಟಾಕ್ಸಿಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವುದು ವಿಷ, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಬೆಳೆದವರಿಗೆ, ಅಡಲ್ಟ್ಸ್ ಗಳಿಗೆ ಬೇಕಾಗಿರೋ ಮಾಡಿರುವಂತಹ ಮೂವಿ ಅಂತ ಅದಲ್ಲೇ ಇದೆ. ಓಕೆ, ಟಾಕ್ಸಿಕ್ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ವಿಷ ಅಂತ ಹೇಳ್ಬೋದು. ಮನುಷ್ಯನ ಅದನಿಗೆಲ್ಲ ಇದ್ದೇ ಇರುತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಇದ್ದೇ ಇರುತ್ತೆ. ಇದನ್ನ ಒಂದು ಎಮೋಷನ್ಸ್ ಅನ್ನೆಲ್ಲ ಮಾಡಿ ಆ ಮೂವಿನ ಒಂದು ಕೊಂಡೋಗುವಂತ ಒಂದು ಕ್ಯಾರೆಕ್ಟರ್. ಇದ್ರ ಆಕ್ಚುಲಿ ಮಾಸ್ಟರ್ ಮೈಂಡ್ ಏನಂದ್ರೆ ಬಿಸ್ನೆಸ್ ಮಾಡೋದು, ಫಿಲ್ಮ್ ಅನ್ನ ಸೂಪರ್ ಹಿಟ್ ಡೂಪರ್ ಹಿಟ್ ಮಾಡೋದು ಅಂತ ಒಂದು ಐಡಿಯಾ ಇದು. ಯಶ್ ಅವರು ಕ್ಯಾರೆಕ್ಟರ್ ನೇಮ್ ರಾಯ ಅಂತ. ಅದು ಅಲ್ಲದೆ ಈ ಫಿಲ್ಮ್ ಅಲ್ಲಿ 4-5 ಹೀರೋಯಿನ್ಸ್ ಇದ್ದಾರೆ. ಕಿಯಾರಾ ಅಡ್ವಾಣಿ, ನಯನತಾರ, ಹೇಮಾ ಕುರೇಶಿ, ಒಂದ್ 4-5 ಜನ ಹೀರೋಯಿನ್ಸ್ ಇದ್ದಾರೆ. ಮತ್ತೆ ಒಬ್ರು ಹಾಲಿವುಡ್ ಅಲ್ಲ, ಅಮೆರಿಕನ್ ಆಕ್ಟರ್ ಅವರು ಕೂಡ ಇದ್ದಾರೆ. ಈ ಸೀನ್ ಅಲ್ಲಿ ನೀವು 2-3 ಸೀನ್ ಅಂತ ಹೇಳಿದ್ರಲ್ಲ, ಅಶ್ಲೀಲವಾದಂತ ಸೀನ್ಸ್ ಇದೆ 2-3. ಅದಲ್ಲಿ ಬರೋದು ಅವ್ರು ಹಾಲಿವುಡ್ ನಟಿಯವರು. ಅವ್ರು ಆಕ್ಚುಲಿ ಅವ್ರ ಏಜ್ ಏನಪ್ಪಾ ಅಂತ ಹೇಳಿದ್ರೆ 45 ಏಜ್. ಹಾಲಿವುಡ್ ಮೂವಿ ಯಾವ ತರ ಇದೆ, ಇಂಗ್ಲಿಷ್ ಮೂವಿ ಯಾವ ತರ ನೀವು ನೋಡ್ತೀರಾ, ಅದೇ ಆಂಬಿಯನ್ಸ್ ಅಲ್ಲೆಲ್ಲ ಅದನ್ನ ಮಾಡಿದ್ದಾರೆ. ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ತರ ಸೀನ್ಸ್ ಅನ್ನ ಯಾಕೆ ಇದ್ರಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಲಿ, ತುಂಬಾ ಸ್ವಲ್ಪ ಚರ್ಚೆಗೊಳಪಡ್ಲಿ. ಅವರು ಯಾವ ತರ ಈ ಮೂವಿ ಟೀಮ್ ಅವರು ಪ್ಲಾನ್ ಮಾಡಿದಾರೋ ಅದೇ ತರ ನಡೀತಾ ಇದೆ. ಎಲ್ರು ಇದರ ಬಗ್ಗೆನೆ ಚರ್ಚೆ ಮಾಡ್ತಿದ್ದಾರೆ, ಇದರ ಬಗ್ಗೆನೆ ರಿವ್ಯೂಸ್ ಹೇಳ್ತಿದ್ದಾರೆ, ಇದರ ಬಗ್ಗೆನೆ ಕೆಲವರು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಯಶ್ ಅವರಿಂದ ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಯಾಕಂತ ಹೇಳಿದ್ರೆ ಅದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾಗಿನೇ ಮಾಡಿರೋದು. ಅದರಿಂದ ನೀವು ಅದನ್ನ ದೊಡ್ಡ ವಿಚಾರ ಆಗಿ ಏನು ತಗೋಬೇಕು ಅಂತಿಲ್ಲ. ಕೆಲವೊಮ್ಮೆ ಫಿಲ್ಮ್ ಬರ್ಬೇಕಾದ್ರೆ ಅಂತಹ ಯಾವುದೇ ಸೀನ್ ಅದಲ್ಲಿ ಇರ್ಲಿಕ್ಕಿಲ್ಲ, ಕಟ್ ಮಾಡೇ ಮಾಡ್ತಾರೆ, ಪಕ್ಕಾ ಮಾಡೇ ಮಾಡ್ತಾರೆ. ಇದನ್ನ ಬೇಕಾದ್ರೆ ಬರ್ದು ಇಟ್ಕೊಳ್ಳಿ. ಇದ್ರ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅಂತ ಇದ್ದಾರೆ, ಬಟ್ ಆಕ್ಚುಲಿ ಯಶ್ ಅವರೇ ಇದ್ರದ್ದು ಡೈರೆಕ್ಟ್ ಮಾಡ್ತಾ ಇರೋದು ಅಂತ ಕಾಣಿಸುತ್ತೆ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋ ತರನೇ ಎಲ್ಲ ಫಿಲ್ಮ್ ಅನ್ನ ಮಾಡಿದ್ದಾರೆ. ರಾಯ ಅಂತ ಹೇಳಿದ್ರೆ ರಾಧಿಕಾ ಪಂಡಿತ್ ಯಶ್ ಅವ್ರ ಹೆಸರನ್ನ ಇಟ್ಟು ಕ್ಯಾರೆಕ್ಟರ್ ನೇಮ್ ಕೂಡ ಬಿಲ್ಡ್ ಮಾಡಿದ್ದಾರೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಅದು ಏನು ಅಂತ ಇನ್ನು ಮುಂದೆ ನೋಡ್ಬೇಕಷ್ಟೇ. ಇನ್ನು ಅಪ್ಡೇಟ್ಗಳು ಬರಬೇಕಾಗಿದೆ. ಹಾಗಾದ್ರೆ ಕಾದ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.